ಬೆಳಗಾವಿಯ ಅಥಣಿ ಸಾರಿಗೆ ಬಸ್ನಲ್ಲಿ ಮೂಢನಂಬಿಕೆಯನ್ನ ಪ್ರಚಾರ ಮಾಡಲಾಗಿದೆಯಾ? ಗಂಡು ಮಕ್ಕಳು ಇರುವಂತಹ ಜನರಿಗೆ ಗಂಡಾಂತರ ಅಂತ ಜ್ಯೋತಿಷ್ಯ ಪ್ರಚಾರ ಮಾಡಲಾಗಿದೆ. ಮೂಢನಂಬಿಕೆ ಕಾಯ್ದೆ ನಿಷೇಧ ಇದ್ರೂ ಸಾರಿಗೆ ಬಸ್ನಲ್ಲಿ ಈ ರೀತಿಯಾಗಿ ಪ್ರಚಾರವನ್ನ ಮಾಡಲಾಗಿದೆ. ಸಾರಿಗೆ ಬಸ್ನಲ್ಲಿ ಅಳವಡಿಸಿದ್ದ ಸ್ಪೀಕರ್ನಲ್ಲಿ ಆಡಿಯೋ ಪ್ಲೇ ಆಗಿರುವಂಥದ್ದು. ಪ್ರಯಾಣಿಕರಿಗೆ ಮುಂದಿನ ನಿಲ್ದಾಣದ ಮಾಹಿತಿಗಳಿಗೋಸ್ಕರ ಈ ಒಂದು ಸ್ಪೀಕರ್ ಅನ್ನ ಅಳವಡಿಕೆ ಮಾಡಲಾಗಿರುತ್ತೆ. ಆದರೆ ಇಲ್ಲಿ ಕೊಟ್ಟಿರುವಂತಹ ಮಾಹಿತಿನೇ ಬೇರೆ. ಮಹತ್ವದ ಸೂಚನೆ ನೀಡೋದಕ್ಕೆ ಅಳವಡಿಸಿದಂತಹ ಸ್ಪೀಕರ್ ಅನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. ಅಥಣಿ ವಿಜಯಪುರ ಬಸ್ನಲ್ಲಿ ಜ್ಯೋತಿಷ್ಯವನ್ನ ಪ್ರಚಾರ ಮಾಡಲಾಗಿದೆ. ಬಸ್ನಲ್ಲಿ ಜ್ಯೋತಿಷ್ಯದ ಆಡಿಯೋ ಕೇಳಿ ಪ್ರಯಾಣಿಕರು ಕಕ್ಕಾಬಿಕ್ಕಿಯಾದಂತಹ ಸಿಚುಯೇಷನ್ಸ್ ಕೂಡ ಅಲ್ಲಿ ಕ್ರಿಯೇಟ್ ಆಗ್ಬಿಡ್ತು. ಒಂದು ಕಡೆ ಬೆಳಗಾವಿಯ ಅಥಣಿ ಸಾರಿಗೆ ಬಸ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಗಂಡು ಮಕ್ಕಳು ಇರುವಂತಹ ಜನರಿಗೆ ಗಂಡಾಂತರ ಕಾದಿದೆ ಅಂತ ಒಂದು ಜ್ಯೋತಿಷ್ಯದ ಆಡಿಯೋ ಪ್ರಚಾರವಾಗುತ್ತೆ. ಒಂದು ಕಡೆ ಮೂಢನಂಬಿಕೆ ಕಾಯ್ದೆ ನಿಷೇಧ ಇದ್ರೂ ಸಾರಿಗೆ ಬಸ್ನಲ್ಲಿ ಈ ರೀತಿಯಾದಂತಹ ಪ್ರಚಾರ ಎಷ್ಟು ಸರಿ ಅನ್ನೋದು ಅಲ್ಲಿನ ಸಾರ್ವಜನಿಕರ ಪ್ರಶ್ನೆ. ಜ್ಯೋತಿಷಿಗಳು ಎಚ್ಚರಿಸುತ್ತಿದ್ದಾರೆ ಎಂದರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ತಾಯಿಯ ಮನಸ್ಸು ಯಾವಾಗಲೂ ತನ್ನ ಮಕ್ಕಳ ಕ್ಷೇಮವನ್ನು ಬಯಸುತ್ತದೆ. ರಸ್ತೆ ಅಪಘಾತಗಳಾಗಿರಬಹುದು ಅಥವಾ ಇತರ ಯಾವುದೇ ಅನಪೇಕ್ಷಿತ ಘಟನೆಗಳಾಗಿರಬಹುದು. ಕೊನೆಗೆ ಅವರ ಪ್ರಾಣಕ್ಕೆ ಅಪಾಯ ಬರುವ ಸಾಧ್ಯತೆಯೂ ಇದೆ ಎಂದು ಜ್ಯೋತಿಷಿಗಳು ಎಚ್ಚರಿಸುತ್ತಿದ್ದಾರೆ ಎಂದರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ತಾಯಿಯ ಮನಸ್ಸು ಯಾವಾಗಲೂ ತನ್ನ ಮಕ್ಕಳ ಕ್ಷೇಮ. ಬೆಳಗಾವಿಯ ಅಥಣಿ ಸಾರಿಗೆ ಬಸ್ನಲ್ಲಿ ಮೂಢನಂಬಿಕೆಯನ್ನ ಪ್ರಚಾರ ಮಾಡಲಾಗಿದೆಯಾ? ಗಂಡು ಮಕ್ಕಳು ಇರುವಂತಹ ಜನರಿಗೆ ಗಂಡಾಂತರ ಅಂತ ಜ್ಯೋತಿಷ್ಯ ಪ್ರಚಾರ ಮಾಡಲಾಗಿದೆ. ಮೂಢನಂಬಿಕೆ ಕಾಯ್ದೆ ನಿಷೇಧ ಇದ್ರೂ ಸಾರಿಗೆ ಬಸ್ನಲ್ಲಿ ಈ ರೀತಿಯಾಗಿ ಪ್ರಚಾರವನ್ನ ಮಾಡಲಾಗಿದೆ. ಸಾರಿಗೆ ಬಸ್ನಲ್ಲಿ ಅಳವಡಿಸಿದ್ದ ಸ್ಪೀಕರ್ನಲ್ಲಿ ಆಡಿಯೋ ಪ್ಲೇ ಆಗಿರುವಂಥದ್ದು. ಪ್ರಯಾಣಿಕರಿಗೆ ಮುಂದಿನ ನಿಲ್ದಾಣದ ಮಾಹಿತಿಗಳಿಗೋಸ್ಕರ ಈ ಒಂದು ಸ್ಪೀಕರ್ ಅನ್ನ ಅಳವಡಿಕೆ ಮಾಡಲಾಗಿರುತ್ತೆ. ಆದರೆ ಇಲ್ಲಿ ಕೊಟ್ಟಿರುವಂತಹ ಮಾಹಿತಿನೇ ಬೇರೆ. ಮಹತ್ವದ ಸೂಚನೆ ನೀಡೋದಕ್ಕೆ ಅಳವಡಿಸಿದಂತಹ ಸ್ಪೀಕರ್ ಅನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. ಅಥಣಿ ವಿಜಯಪುರ ಬಸ್ನಲ್ಲಿ ಜ್ಯೋತಿಷ್ಯವನ್ನ ಪ್ರಚಾರ ಮಾಡಲಾಗಿದೆ. ಬಸ್ನಲ್ಲಿ ಜ್ಯೋತಿಷ್ಯದ ಆಡಿಯೋ ಕೇಳಿ ಪ್ರಯಾಣಿಕರು ಕಕ್ಕಾಬಿಕ್ಕಿಯಾದಂತಹ ಸಿಚುಯೇಷನ್ಸ್ ಕೂಡ ಅಲ್ಲಿ ಕ್ರಿಯೇಟ್ ಆಗ್ಬಿಡ್ತು. ಒಂದು ಕಡೆ ಬೆಳಗಾವಿಯ ಅಥಣಿ ಸಾರಿಗೆ ಬಸ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಗಂಡು ಮಕ್ಕಳು ಇರುವಂತಹ ಜನರಿಗೆ ಗಂಡಾಂತರ ಕಾದಿದೆ ಅಂತ ಒಂದು ಜ್ಯೋತಿಷ್ಯದ ಆಡಿಯೋ ಪ್ರಚಾರವಾಗುತ್ತೆ. ಒಂದು ಕಡೆ ಮೂಢನಂಬಿಕೆ ಕಾಯ್ದೆ ನಿಷೇಧ ಇದ್ರೂ ಸಾರಿಗೆ ಬಸ್ನಲ್ಲಿ ಈ ರೀತಿಯಾದಂತಹ ಪ್ರಚಾರ ಎಷ್ಟು ಸರಿ ಅನ್ನೋದು ಅಲ್ಲಿನ ಸಾರ್ವಜನಿಕರ ಪ್ರಶ್ನೆ. ಜ್ಯೋತಿಷಿಗಳು ಎಚ್ಚರಿಸುತ್ತಿದ್ದಾರೆ ಎಂದರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ತಾಯಿಯ ಮನಸ್ಸು ಯಾವಾಗಲೂ ತನ್ನ ಮಕ್ಕಳ ಕ್ಷೇಮವನ್ನು ಬಯಸುತ್ತದೆ. ರಸ್ತೆ ಅಪಘಾತಗಳಾಗಿರಬಹುದು ಅಥವಾ ಇತರ ಯಾವುದೇ ಅನಪೇಕ್ಷಿತ ಘಟನೆಗಳಾಗಿರಬಹುದು. ಕೊನೆಗೆ ಅವರ ಪ್ರಾಣಕ್ಕೆ ಅಪಾಯ ಬರುವ ಸಾಧ್ಯತೆಯೂ ಇದೆ ಎಂದು ಜ್ಯೋತಿಷಿಗಳು ಎಚ್ಚರಿಸುತ್ತಿದ್ದಾರೆ ಎಂದರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ತಾಯಿಯ ಮನಸ್ಸು ಯಾವಾಗಲೂ ತನ್ನ ಮಕ್ಕಳ ಗಂಡು ಮಕ್ಕಳನ್ನು ಹೊಂದಿರುವವರು ಅವರು ಈ ವಿಡಿಯೋವನ್ನು ಒಂದು ಕ್ಷಣವೂ ಸ್ಕಿಪ್ ಮಾಡದೆ ನೋಡಬೇಕು. ಏಕೆಂದರೆ ಈ ಬಾರಿ ಸಂಕ್ರಾಂತಿ ಪುರುಷನು ಗಂಡ ಯೋಗದಲ್ಲಿ ಪ್ರವೇಶಿಸುತ್ತಿದ್ದಾನೆ. ಈ ಗಂಡ ಯೋಗದಿಂದ ಗಂಡು ಮಕ್ಕಳಿಗೆ ಕೆಟ್ಟದು ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ವರ್ಷ ಸಂಕ್ರಾಂತಿ ಹಬ್ಬವು ಪುಷ್ಯ ಬಹುಳ ಏಕಾದಶಿಯೊಂದಿಗೆ ಬಂದಿದೆ. ಅದರ ಜೊತೆಗೆ ಆ ದಿನ ಅನುರಾಧ ನಕ್ಷತ್ರವು ಬರುವುದು ಮತ್ತು ಅತ್ಯಂತ ಅಪಾಯಕಾರಿ ದಂಡ ಯೋಗವು ರೂಪುಗೊಳ್ಳುವುದು ಬಹಳ ವಿಪತ್ಕರವಾದ ಪರಿಣಾಮವಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗಂಡ ಯೋಗ ಇರುವ ಸಮಯದಲ್ಲಿ ಸಂಕ್ರಾಂತಿ ಬರುವುದರಿಂದ ಅದರ ಪರಿಣಾಮವು ನೇರವಾಗಿ ಪುತ್ರ ಸಂತಾನದ ಮೇಲೆ ಬೀರುತ್ತದೆ ಎಂದು ಶಾಸ್ತ್ರಗಳು ಘೋಷಿಸುತ್ತಿವೆ. ಅಂದರೆ ಗಂಡು ಮಕ್ಕಳನ್ನು ಹೊಂದಿರುವವರು ಆ ಮಕ್ಕಳಿಗೆ ಈ ವರ್ಷ ಅಪಾಯ ಕಾದಿದೆ ಎಂದು ಅರ್ಥ. ಈ ಗಂಡ ಯೋಗದಿಂದ ಮಕ್ಕಳ ಆರೋಗ್ಯದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಬರಬಹುದು. ಅಲ್ಲಿಯವರೆಗೆ ತುಂಬಾ ಆಕ್ಟಿವ್ ಆಗಿದ್ದ ಮಕ್ಕಳು ಇದ್ದಕ್ಕಿದ್ದಂತೆ ನಿತ್ರಾಣುಗೊಳ್ಳುವುದು ಸಂಭವಿಸಬಹುದು. ಆದರೆ ಆರೋಗ್ಯ ಸಮಸ್ಯೆಗಳು ಉದ್ಭವಿಸುವುದು ಮುಂತಾದವು ನಡೆಯುತ್ತಿರುತ್ತವೆ. ಸ್ವಲ್ಪ